ತಾಲೂಕು ಅಥವಾ ಬರದ ಜಿಲ್ಲೆ ಅಂತೇಳಿ ಘೋಷಣೆ ಮಾಡೋದಕ್ಕೆ ಕ್ರೈಟೀರಿಯಾಗಳಿದ್ದಾವೆ. ಸುಮ್ಮನೆ ನಾನು ಈಗ ಇಂಥ ತಾಲೂಕಲ್ಲಿ ಬರ ಅಂತೇಳಿ ಘೋಷಣೆ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ದೆರ್ ಆರ್ ಸಮ್ ನಾರ್ಮ್ಸ್. ಕೇಂದ್ರ ಸರ್ಕಾರನೂ ಕೂಡ ನಾರ್ಮ್ಸ್ ಮಾಡಿದೆ, ನಾವು ರಾಜ್ಯ ಸರ್ಕಾರನೂ ಕೂಡ ಅದರ ಜೊತೆಯಲ್ಲಿ ನಮ್ಮದು 1-2-3 ಪಾಯಿಂಟ್ ಹಾಕ್ಕೊಂಡು ನಾವು ಕೂಡ ಮಾಡಿದ್ದೀವಿ. ಅದು ಈಗ ಜೂನ್ನಲ್ಲಿ ಮಳೆ ಬರಲಿಲ್ಲ, ಈಗ ಜುಲೈನಲ್ಲಿ ಎಷ್ಟು ದಿವಸ ಮಳೆ ಬರಲಿಲ್ಲ, ಎಷ್ಟು ದಿವಸ ಮಳೆ ಬರಲಿಲ್ಲ ಅನ್ನೋ ಲೆಕ್ಕ, ಕ್ರಾಪ್ ಲಾಸ್ ಲೆಕ್ಕ, ಇದೆಲ್ಲ, ಆಮೇಲೆ ನೀರಿನ ಮಟ್ಟ, ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಲೆಕ್ಕ ಹಾಕಿ ಇಂಥ ತಾಲೂಕು ಅಥವಾ ಇಂಥ ಜಿಲ್ಲೆ ವಿ ಡಿಕ್ಲೇರ್ ಇಟ್ ಆ್ಯಸ್ ಎ ಡ್ರಾಟ್ ಅಫೆಕ್ಟೆಡ್ ಏರಿಯಾ, ಅದನ್ನು ಮಾಡ್ತೀವಿ. ಅಲ್ಲ, ಈಗ ನಾವೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೀವಿ, ರೆಗ್ಯುಲರ್ಲಿ ವಿ ಆರ್ ಮಾನಿಟ್ರಿಂಗ್. ನಮಗೆ ಅದು ಆ ಪೀರಿಯಡ್ ಅವ್ರು ಏನು ಕೊಟ್ಟಿದ್ದಾರೆ ಅದು ಫಿಟ್ ಇನ್ ಆದರೆ ನಾವು ಅದನ್ನು ಡಿಕ್ಲೇರ್. ಮೋಡ ಬಿತ್ತನೆ ಬಗ್ಗೆ ಚಿಂತನೆ ಇದೆ ಸರ್? ಕಳೆದ ಬಾರಿ ಮೋಡ ಇಲ್ಲ, ಸದ್ಯಕ್ಕೇನು ನಮಗೆ ಆ ಚಿಂತನೆ ಇಲ್ಲ. ಅದು ಅವಕಾಶ ಬಂದಾಗ ಮಾಡ್ತೀವಿ. ಅದರಲ್ಲಿ ಎಲ್ಲಿ ಮೋಡ ಬಿತ್ತನೆ ಮಾಡೋದು ಒಂದು ಏರಿಯಾದಲ್ಲಿ ಮಾಡಿದರೆ ಮಳೆ ಅಲ್ಲೇ ಬರುತ್ತೆ ಅಂತ ಒಂದು ಇದು, ಅದನ್ನು ಮೋಡನೂ ಆಗಬೇಕಲ್ಲ. ಮೋಡನೇ ಆಗ್ತಾ ಇಲ್ಲ ಅಂದಾಗ ಬಿತ್ತನೆ ಮಾಡೋದು ಕಷ್ಟ. ಅದನ್ನು ನೋಡೋಣ. ವಿಲ್ ನಾಟ್ ಕ್ರಾಪ್ ಲಾಸ್ ಅಂತ ಬಂದಾಗ ಕ್ರಾಪ್ ಲಾಸ್ ಆಗಿದ್ದು ಆ್ಯಕ್ಚುಲಿ ಎಷ್ಟು ಆಗಿರ್ತದೆ ಅದಕ್ಕಿಂತ ಬಹಳ ಕಡಿಮೆ ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೆ, ಜನರಲ್ ಆಗಿ ನಡೀತಾ ಇದೆ. ಅದನ್ನು ಏನಾದರೂ ಸ್ವಲ್ಪ ನಿಯಮಗಳಲ್ಲಿ ಬದಲಾವಣೆ ಮಾಡಿದರೆ ಅಲ್ಲ, ನೋಡೋಣ. ಎಲ್ಲಿಯಾದರೂ ಕೂಡ ಅಂಥ ಕಂಪ್ಲೇಂಟ್ಸು ನಮಗೆ ಬಂದರೆ, ಅಂದರೆ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅಂತ ಬಂದರೆ ಅದನ್ನು ಕ್ರಮ ತಗೊಳ್ತೀವಿ. ವಿಲ್ ರಿವ್ಯೂ ಇಟ್. ಸರ್, ಪ್ರತಿ ವರ್ಷ ಇದು NDRF ರೂಲ್ಸ್ ಬಗ್ಗೆ ಆಕ್ಷೇಪಣೆಗಳು ಬರುತ್ತೆ, ಅದು ಕೇವಲ ಕಡಿಮೆ ಪರಿಹಾರ ಬರುತ್ತೆ ಅಂತೇಳಿ ಅದನ್ನ ರಿವ್ಯೂ ಮಾಡಬೇಕು ಮತ್ತು ಚೇಂಜ್ ಮಾಡಬೇಕು ವ್ಯವಸ್ಥೆ ಇದೆ. ಅಲ್ಲ, ನಾವು ಮಾಡೇ ಪ್ರತಿ ವರ್ಷ ಮಾಡ್ತೀವಲ್ಲ. ಪ್ರತಿ ಬಾರಿ ಇಂಥ ಸಿಚುವೇಶನ್ ಬಂದಾಗ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೊಡುವಾಗ ಅದನ್ನೆಲ್ಲ ಮೆನ್ಷನ್ ಮಾಡೇ ಕೊಡ್ತೀವಿ. ಅವರು ಕೊಡಬೇಕಲ್ಲ, ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ಒಂದೊಂದು ಸಾರಿ ಅವರು ಗಣನೆಗೆ ತಗೊಳ್ಳೋದಿಲ್ಲ. ಈಗ ಯಾವ ಕಾರಣ ಅದು ನಾನು ಅದನ್ನು ಪೊಲಿಟಿಕಲ್ ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು ಸದ್ಯಕ್ಕೆ. ಹಿಂದೆಲ್ಲ ನಾವು ನೋಡಿದ್ದೀವಿ. ನಾವು ಬರ ಬಂದಾಗ ನಾನು ಎಷ್ಟೋ ಸರಿ ಡೆಲಿಗೇಷನಲ್ಲಿ ಹೋಗಿ ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದೀನಿ. ನಾನು ಕೂಡ ಹೋಗಿದ್ದೀನಿ ಡೆಲಿಗೇಷನಲ್ಲಿ. ಮುಖ್ಯಮಂತ್ರಿಗಳು ಹೋಗುವಾಗ ನಾವೆಲ್ಲ ಒಟ್ಟಿಗೆ ಹೋಗಿ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ, ರಿಪೋರ್ಟ್ಗಳು ಕೊಟ್ಟಿದ್ದೀವಿ. ಆದರೆ ನಾವು ಕೊಟ್ಟಿರೋ ರಿಪೋರ್ಟಿಗೆ 10 ಭಾಗನೂ ಕೂಡ ಬರಲಿಲ್ಲ. ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದೇ ನೋಡೋಣ. ಈಗ ಏನಾಗಿದೆ, ಈಗ ಕೆಲವು ಕಡೆ ಸೋಯಿಂಗೇ ಆಗಿಲ್ಲ, ಕಲ್ಟಿವೇಷನ್ನೇ ಆಗಿಲ್ಲ. ಈಗ ಏನಾದರೂ ಜುಲೈನಲ್ಲಿ ಮಳೆ ಬಂದರೂ ಲೇಟ್ ಸೋಯಿಂಗ್ ಅಂತಾರೆ. ಆ ಲೇಟ್ ಸೋಯಿಂಗ್ ಏನಾದರೂ ಆದರೆ ಆಗ್ಬೋದು. ಅದೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಜುಲೈನಲ್ಲಿ ಮಳೆ ಬರಲ್ಲ, ಲೇಟ್ ಸೋಯಿಂಗೂ ಆಗೋದಿಲ್ಲ. ಖಂಡಿತವಾಗಿ ಇಟ್ಸ್ ಎ ವೆರಿ ಪ್ರಿಕೇರಿಯಸ್ ಸಿಚುವೇಶನ್. ಅಂಥ ಟೈಮಲ್ಲಿ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ. ಯಾಕಂದರೆ 35-40% ಅಷ್ಟೇ ಬಿತ್ತನೆ ಆಗಿದೆ ಸರ್. ಈಗ ಹಾಗಾಗಿ ಡ್ಯಾಮ್ ಆಗಿರ್ಬೋದು ಅಥವಾ ಇಟ್ಕಲ್ ಡ್ಯಾಮ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಜಲಾಶಯಗಳಿಗೆ ಉತ್ತರ ಕರ್ನಾಟಕದಲ್ಲಿ ಬಹುಪಾಲು ಈ ಜಲಾಶಯ ಖಾಲಿ ಆಗೋದಕ್ಕೆ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು. ಯಾಕಂದರೆ ಅಲ್ಲ ನೋಡಿ, ಈಗ ಒತ್ತಡ ಹಾಕಿ ನೀರು ಬಿಡುಗಡೆ ಮಾಡಿಸಿದ್ರೆ ಡೆತ್ ಸ್ಟೋರೇಜಿಗೆ ಬಂದುಬಿಟ್ಟಿದ್ದಾವೆ ರಿಸರ್ವಾಯರ್ಸ್ ಎಲ್ಲ ಎಂಟೈರ್ ಸ್ಟೇಟಲ್ಲಿ. ನಾಟ್ 1-2 ಅಲ್ಲ, ಯಾವುದೇ ರಿಸರ್ವಾಯರು ನಮಗೆ ಡೆತ್ ಸ್ಟೋರೇಜಿಗೆ ಬರಲಿಲ್ಲ ಅನ್ನಂಗಿಲ್ಲ, ಎಲ್ಲ ಕೂಡ ಬಂದಿದ್ದಾವೆ. ಮಳೆ ಬರಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಅಲ್ಲ, ಶುಗರ್ ಫ್ಯಾಕ್ಟ್ರಿ ಕಾರಣ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಮಳೆ ಬಂದಿದ್ರೆ ಇಲ್ಲ, ನಾವು ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಇರ್ತಕ್ಕಂಥ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕುಡಿಯೋ ನೀರು ಅಲ್ಲ ರೀ, ಕುಡಿಯೋ ನೀರು ಮನುಷ್ಯ ಜೀವಂತವಾಗಿ ಇರಬೇಕಲ್ವಾ? ಅಲ್ಲ, ನಿಮ್ಗೆ ಯಾಕೆ ವಿಷಯ ಹೇಳ್ತಾರೆ, ಹಿಂದೆ ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಸಚಿವರಾಗಿ ಅವಾಗ ಕೂಡ ಶುಗರ್ ಫ್ಯಾಕ್ಟ್ರಿಗಳು ಅಭಿವೃದ್ಧಿ ಆಗಿದೆ ಅಂತ ಇದೇ ಬೆಳಗಾವಿ ಇದೇ ಸಹೋದರ ಸಭೆಯಲ್ಲಿ ಪ್ರಸ್ತಾಪ ಕೂಡ ಆಗಿದೆ ಸರ್. ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಚರ್ಚೆನೂ ಆಯಿತು. ಅದು ಮುಂದುವರೆದ ಕ್ರಮ ನಿಮ್ಮಿಂದ ಆಗುತ್ತಾ ಅಂತ? ಅಲ್ಲಲ್ಲ, ಮಾಡ್ಬೋದಾ ಅಂತ ಕ್ರಮ ಮಾಡೋದು 2 ನಿಮಿಷ ನಾವು ತೀರ್ಮಾನ ಮಾಡೋದು. ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡ್ಕೊಳ್ತೀವಿ.
ಹಾಗಾಗಿ ಈಗ ಅವ್ರದ್ದೊಂದು ಲಾಬಿ, ರೈತರದ್ದೊಂದು ಲಾಬಿ, ಈ ರೀತಿ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗಬಾರ್ದು. ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಮಾಡ್ತೀವಿ. ಸಿಆರ್ಎಫ್ ಒಬೆರಾಯನ್ ಕಾಲದ್ದು ಸಿಆರ್ಎಫ್ ನಾಮ್ಸ್ಗಳಿದ್ದಾವೆ. ಪರಿಹಾರದ ಮೊತ್ತ ಬಹಳ ಕಡಿಮೆ ಸಿಗ್ತಾ ಇದೆ. ಇಲ್ಲ, ಅವರು ಆಗಬೇಕು ಕಾಲಕ್ಕೆ ತಕ್ಕಂತೆ. ಓಬಿರಾಯನ್ ಕಾಲದ್ದು ಬದಲಾಗಿವೆ. ಈಗ ಓಬಿರಾಯ ಹೊರಟೋದ, ಆಯಿತಾ. ಈಗ ಕೇಂದ್ರ ಸರ್ಕಾರದಲ್ಲಿ ನಾರ್ಮ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ಅವರು ವರ್ಷನೂ ಚೇಂಜ್ ಮಾಡ್ತಾರೆ. ನಾವು ಪ್ರತಿ ವರ್ಷ ಏನು ಸಿಚುವೇಶನ್ ಯಾವ ರೀತಿ ಅದ್ರ ಮೇಲೆ ಅವರು ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತಾರೆ. ಆ ಗೈಡ್ಲೈನ್ಸ್ ಆಧಾರದ ಮೇಲೆ ನಾವು ಕ್ರಮ ಮಾಡ್ತೀವಿ. ಸರ್, ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆಗಳು ಬಹಳಷ್ಟು ಆಗ್ತಾ ಇದ್ದಾವೆ ಸರ್ ಇತ್ತೀಚೆಗೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಅಪ್ ಮಾಡ್ಕೊಳ್ತಾರೆ? ಅದೇ ಈಗ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು. ನಾನು ಡೀಟೇಲಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಈಗ ಬೋರ್ವೆಲ್ಲು ಒಣಗೋಯ್ತು, ಪಕ್ಕದಲ್ಲಿ ಯಾವುದೋ ಪ್ರೈವೇಟ್ ಬೋರ್ವೆಲ್ ಇರುತ್ತೆ, ಅವ್ರ ಹತ್ರ ನೀರಿರ್ತದೆ. ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸಾಧ್ಯ ಆದರೆ ಅವ್ರಿಗೆ ಹಣನೂ ಕೊಡ್ತೀವಿ, ತೊಗೊಳ್ತೀವಿ. ಈ ಬೋರ್ವೆಲ್ ಒಣಗೋಗಿರೋ ಬೋರ್ವೆಲ್ಗೆ ನಾವು ಹೈಡ್ರೋಫ್ರ್ಯಾಕ್ಚರ್ ಮಾಡ್ತೀವಿ, ಡೀಪನ್ ಮಾಡ್ತೀವಿ. ಹಾಗಾಗಿ ಆಗಲಿಲ್ಲಪ್ಪ, ಅದು ಇಲ್ಲವೇ ಇಲ್ಲ, ಬರೋದೆಲ್ಲ ಏನು ನೀರೇ ಸಿಕ್ಕಲಿಲ್ಲ ಅದರಲ್ಲಿ ಅಂದರೆ ಅವಾಗ ಹೊಸ ಬೋರ್ವೆಲ್ ಕೊರಿಸ್ತೀವಿ. ಸರ್, ಡೆಫಿಸಿಟ್ ಮಾನ್ಸೂನ್ ಕಂಟಿನ್ಯೂ ಆದರೆ ಇನ್ ಕೇಸ್ ಬೈ ಟ್ರೈನ್ ವಾಟರ್ ಅವೈಲಬಿಲಿಟಿ ಮಾಡೋ ಸಲುವಾಗಿ ಏನಾದರೂ ಗೌರ್ಮೆಂಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೆಯಾ? ವೇರ್ ಇನ್ ಸೋರ್ಸಸ್ ವಾಟರ್ ಇಸ್ ಸದ್ಯಕ್ಕಿಲ್ಲ. ವಿ ಆರ್ ಹೋಪಿಂಗ್ ದಟ್ ಇಟ್ ರೈನ್ ವಿಲ್ ಕಮ್ ಸಮ್ ಟೈಮ್ ಇನ್ ಜುಲೈ. ವಿಳಂಬ ನೀತಿ ಬಗ್ಗೆ ತಾವೇ ತಮ್ಮ ಭಾಷಣದಲ್ಲಿ ಹೇಳ್ತೀವಿ. ವಿಳಂಬ ನೀತಿ ಕಚೇರಿಗಳಲ್ಲಿ ಫೈಲ್ಗಳು ಬೇಗ ಮೂವ್ ಆಗೋದಿಲ್ಲ. ನೋ, ಇಟ್ ಈಸ್ ಎ ಜನರಲ್ ಸ್ಟೇಟ್ಮೆಂಟ್. ಸ್ಪೆಸಿಫಿಕ್ ಆಗಿ ಏನಾದರೂ ಯಾರಾದರೂ ವಿಳಂಬ ಮಾಡಿದರೆ ಆ ಅಧಿಕಾರಿಗಳ ಮೇಲೆ ಹೈಯರ್ ಅಥಾರಿಟೀಸ್ ವಿಲ್ ಇನಿಷಿಯೇಟ್ ಆಕ್ಷನ್. ಓಕೆ ಸರ್, ಎ ಗ್ರೇಡ್ ದೇವಸ್ಥಾನದಲ್ಲಿ ಗೋಲ್ಡ್ ಸಂಗ್ರಹ ಇದೆಯಲ್ಲ, ಅದನ್ನೇನು ಕ್ವಾಲಿಟಿ ಚೆಕ್ ಮಾಡ್ತೀರಾ ಅಥವಾ ಹೆಂಗೆ? ಕೆಲವು ಕಡೆ ಏನೋ ನಕಲಿ ಗೋಲ್ಡ್ ಇದನ್ನ ಮಾಡ್ತಿದ್ದಾರೆ. ಇಲ್ಲ, ಸದ್ಯಕ್ಕಂತ ಕಂಪ್ಲೇಂಟ್ಸ್ ಯಾವುದು ಬಂದಿಲ್ಲ. ಬಂದಾಗ ನೋಡೋಣಂತೆ.